ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಮಕರ ರಾಶಿಯ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದ ಅತಿ ದೊಡ್ಡ ಮಹಾಘಟನೆಯ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಮಕರ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯ ದೇವತೆಯಾದ ಶನಿದೇವನೇ ಆಗಿರೋದ್ರಿಂದ ಇಂದಿನ ಬ್ರಹ್ಮಾಂಡದ ಗ್ರಹಗಳ ನರಕ ಸದೃಶ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಸ್ವತಃ ಶನಿದೇವ ಮತ್ತು ತಾಯಿ ದುರ್ಗೆಯ ಆದೇಶ ಹೊರಬಿದ್ದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ದೊಡ್ಡ ಭೂಕಂಪವೊಂದು ಸಂಭವಿಸಲಿದೆ. ಇಲ್ಲಿ ಭೂಕಂಪ ಅಂದರೆ ಭೂಮಿ ನಡುಗೋದಲ್ಲ ಫ್ರೆಂಡ್ಸ್. ನಿಮ್ಮನ್ನು ತುಳಿಯೋದಕ್ಕೆ ಯತ್ನಿಸಿದ ಶತ್ರುಗಳ ಸದ್ದೊಡಗಿಸಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಮಹಾ ಚಮತ್ಕಾರ ನಡೆಯಲಿದೆ. ನಿಮ್ಮ ಶತ್ರುಗಳ ಅಂತಿಮ ದಿನ ಹತ್ತಿರ ಬರ್ತಾ ಇವೆ. ಅವರ ಕೊನೆಯ ಪ್ರಯಾಣ ಇಂದಿನಿಂದಲೇ ಆರಂಭ ಆಗಿದೆ. ಈ ಮಹಾಘಟನೆಯ ಇದಕ್ಕೆ ತಡೆಯೋದಕ್ಕೆ ಪ್ರಕೃತಿಯ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇವೆ, ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ವೀಕ್ಷಿಸಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ದೊಡ್ಡ ಕನಸುಗಳಿರುತ್ತೆ. ಒಂದಿನ ನಾನು ಕೋಟ್ಯಾಧಿಪತಿ ಆಗಬೇಕು, ಐಷಾರಾಮಿ ಕಾರು ಖರೀದಿ ಮಾಡಬೇಕು, ಸಮಾಜದಲ್ಲಿ ಎಲ್ಲರೂ ತಲೆ ಎತ್ತಿ ನೋಡುವಂತಹ ಬಂಗಲೆ ಕಟ್ಟಬೇಕು ಅಂತ ಮಕರ ರಾಶಿಯವರು ಹಗಲಿರುಳು ಯೋಚನೆ ಮಾಡ್ತಿರ್ತಾರೆ. ಆದರೆ ಕೆಲವೊಮ್ಮೆ ಕಷ್ಟಪಟ್ಟು ದುಡಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಜೇಬಲ್ಲಿ ಹಣ ಇಲ್ಲದೆ ಮತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಾಗ ದೇವರಿಗಾಗಿ ಕಾಯ್ತೇವೆ. ನೆನ್ಪಿಡಿ ಫ್ರೆಂಡ್ಸ್, ಬಡತನ ಅನ್ನೋದು ಶಾಪವಲ್ಲ, ಅದು ದೇವರು ಕೊಡುವ ಪರೀಕ್ಷೆ. ಕುಟುಂಬದಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲದೆ ಇತರರ ಮುಂದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದರೆ, ಕಣ್ಣೆದುರೇ ಪ್ರೀತಿ ಪಾತ್ರರು ಜೀವ ಬಿಡ್ತಾ ಇದ್ರೆ ಅನುಭವಿಸುವ ನೋವಿದೆಯಲ್ಲ, ಅದು ಮರಣಕ್ಕಿಂತ ಭೀಕರಾದದ್ದು. ಅದಕ್ಕಾಗಿಯೇ ಮಕರ ರಾಶಿಯವರೇ ಇಂದಿನಿಂದಲೇ ಅತಿಯಾದ ಖರ್ಚುಗಳಿಗೆ ಬ್ರೇಕ್ ಹಾಕಿ ಹಣವನ್ನು ಉಳಿಸೋದಕ್ಕೆ ಕಲೀರಿ. ಸ್ವಲ್ಪ ಕೈಯಲ್ಲಿ ಹಣ ಬಂದ ತಕ್ಷಣ ಹೋಟೆಲ್ ಊಟ, ಹೊಸ ಬಟ್ಟೆ, ಅನಗತ್ಯ ಶೋಕಿಗಳಿಗಾಗಿ ವ್ಯರ್ಥ ಮಾಡಬೇಡಿ. ತೊಂದರೆಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಮುಗಿಲು ಬಿದ್ದಂತೆ ಬಂದ್ಬಿಡುತ್ತೆ. ನಿಮ್ಮ ಕಠಿಣ ದಿನಗಳು ಈಗ ಮುಗಿತಾ ಬಂದಿದೆ. ಇಂದಿನಿಂದ 2 ವರ್ಷಗಳ ಕಾಲ ಮಕರ ರಾಶಿಯವರ ಭವಿಷ್ಯದಲ್ಲಿ ಅವರ ಹಾದಿ ಅನ್ನೋದು ಚಿನ್ನದಂತೆ ಹೊಳೆಯುತ್ತೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಆಶ್ಚರ್ಯಗೊಳಿಸುವ 2 ಅತಿ ದೊಡ್ಡ ಸಂತೋಷದ ಸುದ್ದಿಗಳು ನಿಮಗೆ ಸಿಗ್ತಾ ಇವೆ. ನಿಮ್ಮ ಇಡೀ ಮನೆತನವೇ ಹೆಮ್ಮೆ ಪಡುವಂತಹ ಬದಲಾವಣೆ ಇದು. ಈ ಅದ್ಭುತ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ನಿಷ್ಠೆಯಿಂದ ಜೈ ಶ್ರೀ ಮಹಾಕಾಲ್ ಹಾಗೂ ಜೈ ದುರ್ಗಾ ಮಾತಾ ಅಂತ ಬರೀರಿ. ಶ್ರಾವಣದ ಈ ಪವಿತ್ರ ಸಂಪತ್ತು ಮತ್ತು ಸಮಯದ ಈ ಟೈಮಲ್ಲಿ ದೊಡ್ಡ ಒಂದು ವ್ಯತ್ಯಾಸ ಇದೆ. ಏನಂದರೆ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ, ಎಷ್ಟು ಹಣ ಇದೆ ಅಂತ ಲೆಕ್ಕ ಆಗ್ಬೋದು. ಆದರೆ ನಿಮ್ಮ ಆಯುಷ್ಯ ಎಷ್ಟು ದಿನ ಅಂತ ಯಾರ ಕೈಲಿ ಕೂಡ ಲೆಕ್ಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಚೇಳು ಅದನ್ನು ಬದುಕಿಸ್ಬೇಕಂತ ಮಹಾತ್ಮ ಅದು ಮತ್ತೆ ಮತ್ತೆ ಕುಟುಕಿದ್ರು ಕೂಡ ಅದನ್ನು ರಕ್ಷಿಸೋದನ್ನು ಬಿಡಲಿಲ್ಲ. ಅವನು ಯಾವಾಗಲೂ ಟ್ರೈ ಮಾಡ್ತಾನೆ ಇದ್ದ, ಆದರೆ ಚೇಳು ಕುಟುಕ್ತಾನೆ ಇತ್ತು. ಕುಟುಕೋದು ಚೇಳಿನ ಗುಣ, ಆದರೆ ಉಳಿಸೋದು ಕಾಪಾಡೋದು ಮಹಾತ್ಮನ ಗುಣ. ಅವನು ಯಾವುದೇ ಕಾರಣಕ್ಕೂ ರಕ್ಷಿಸೋದನ್ನು ಬಿಡಲಿಲ್ಲ. ಯಾಕೆಂದರೆ ಅದೇ ರೀತಿಯೇ ನಿಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕುವವರ ಗುಣ ಯಾವತ್ತೂ ಬದಲಾಗೋದಿಲ್ಲ. ಈ ಸಮಯದಲ್ಲಿ ನೀವು ಯಾರನ್ನು ಕುರುಡಾಗಿ ನಂಬಿದ್ದೀರೋ, ಯಾರಿಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವ ಕೊಟ್ಟಿದ್ದೀರೋ ಆ ಆಪ್ತರಿಂದಲೇ ನಿಮಗೆ ಅತಿ ದೊಡ್ಡ ನಂಬಿಕೆ ದ್ರೋಹ ಎದುರಾಗುತ್ತೆ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ನಾಶಕ್ಕೆ ಹೊಂಚು ಹಾಕ್ತಿದ್ದ ಆ ನಯವಂಚಕರ ನಿಜವಾದ ಮುಖವಾಡ ಮುಂದಿನ ಕೆಲವು ಗಂಟೆಗಳಲ್ಲಿ ಕಳಚಿ ಬೀಳುತ್ತೆ. ಆ ನೋವು ನಿಮ್ಮ ಹೃದಯವನ್ನು ಸೀಳ್ಬೋದು, ಆದರೆ ಅದು ನಿಮ್ಮ ಕಣ್ಣು ತೆರೆಸೋದಕ್ಕೆ ಅತ್ಯಂತ ಅನಿವಾರ್ಯ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಮೋಸ, ವಂಚನೆ ಮತ್ತು ಗುಪ್ತ ರಹಸ್ಯಗಳು ಈಗ ಸಮಾಜದ ಮುಂದೆ ಬಹಿರಂಗಗೊಳ್ಳುವ ಸಮಯ ಬಂದಿದೆ. ಆದರೆ ನೀವು ಧೃತಿಗೆಡಬೇಕಾದ ಅಗತ್ಯ ಇಲ್ಲ. ಪ್ರತಿ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯ ಟೈಮಲ್ಲಿ ದೇವಿ ಆದಿಶಕ್ತಿಯ ಒಂದು ದೈವಿಕ ಕವಚ ಏನಿದೆ ಅದು ನಿಮ್ಮ ಸುತ್ತರಿತಾ ಇರುತ್ತೆ. ನಿಮಗೆ ಆ ಟೈಮಲ್ಲಿ ಒಂದು ಸಂವೇದನಾ ಶಕ್ತಿ ಅನ್ನೋದು ರೂಪುಗೊಳ್ಳುತ್ತೆ. ತಾಯಿ ನಿಮ್ಮನ್ನು ಶತ್ರುಗಳ ತಾಂತ್ರಿಕ ಪ್ರಯೋಗಗಳಿಂದ ಮತ್ತು ನಕಾರಾತ್ಮಕ ದೃಷ್ಟಿದೋಷಗಳಿಂದ ರಕ್ಷಣೆ ಮಾಡ್ತಿರ್ತಾರೆ. ನಿಮ್ಮ ಮನೆಯ ಮೂಲೆಯಲ್ಲಿರುವ ಹಳೆಯ ಒಡೆದ ವಸ್ತುಗಳು, ತುಕ್ಕು ಹಿಡಿದ ಕಬ್ಬಿಣ ಅಥವಾ
ಒಣಗಿದ ಗಿಡಗಳನ್ನು ತಕ್ಷಣವೇ ಹೊರಹಾಕಿ, ಆಗಲೇ ಧನಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಮುಕ್ತವಾಗಿ ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಗ್ರಹಗಳ ಶಕ್ತಿ ಪರಿವರ್ತನೆಯಿಂದಾಗಿ ನಿಮ್ಮ ಹಣೆ ಬರಹದ ರೇಖೆಗಳು ಬದಲಾಗ್ತಾ ಇದ್ದು, ನೀವು ಜಗತ್ತಿನ ಅತ್ಯಂತ ಅದೃಷ್ಟವಂತರ ಪಟ್ಟಿಗೆ ಸೇರಲಿದ್ದೀರಿ. ಆದಾಗ್ಯೂ ಈ ಸಮಯದಲ್ಲಿ ಯಾವುದೇ ಹೊಸ ಭೂಮಿ ಅಥವಾ ವಾಹನ ಖರೀದಿಗಾಗಿ ದೊಡ್ಡ ಮೊತ್ತದ ಸಾಲವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆರ್ಥಿಕ ಶಕ್ತಿಯನ್ನು 100 ಬಾರಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅತಿಯಾದ ಆತ್ಮವಿಶ್ವಾಸದಿಂದ ಸಾಲದ ಸುಳಿಗೆ ಸಿಲುಕಬೇಡಿ. ಸಂಬಂಧಿಕರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಮಾತ್ರ ನಂಬಿಕೆ ಇಡಿ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುತ್ತೆ. ಆದರೆ ನೆನಪಿಡಿ, ನಿಮ್ಮ ಕಚೇರಿಯ ಪ್ರಮುಖ ಅಧಿಕೃತ ಫೈಲ್ಗಳನ್ನು, ರಹಸ್ಯ ದಾಖಲೆಗಳನ್ನು ಅಥವಾ ನಿಮ್ಮ ಮುಂದಿನ ವ್ಯವಹಾರದ ಯೋಜನೆಗಳನ್ನು ಯಾರಿಗೂ ಹಸ್ತಾಂತರಿಸಬೇಡಿ. ತಪ್ಪು ವ್ಯಕ್ತಿಗಳ ಕೈಗೆ ಈ ಮಾಹಿತಿ ಸಿಕ್ಕರೆ ನಿಮ್ಮ ಇಡೀ ಶ್ರಮ ಮಣ್ಣು ಪಾಲಾಗಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿರೋರು ಅಥವಾ ಈಗಾಗಲೇ ಉದ್ಯೋಗದಲ್ಲಿರುವವರು ಅಪರಿಚಿತ ವ್ಯಕ್ತಿಗಳೊಂದಿಗೆ ಲಂಚ ಅಥವಾ ಯಾವುದೇ ಅಕ್ರಮ ವ್ಯವಹಾರಗಳನ್ನು ಮಾಡಬೇಕಾದಾಗ ತೀವ್ರ ಎಚ್ಚರಿಕೆ ವಹಿಸಿ. ಇಲ್ಲದಿದ್ದರೆ ದೊಡ್ಡ ಗಂಭೀರ ಆರೋಪಗಳನ್ನು ಎದುರಿಸಿ ನರಕ ಯಾತನೆ ಅನುಭವಿಸಬೇಕಾದೀತು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.